ನಾಳೆಯಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗುತ್ತೆ. ನಾಳೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸೋರಿದ್ದಾರೆ. ನಾಳೆ 4:05 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋರಿದ್ದಾರೆ. ನಾಳೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. ಮುಖ್ಯಮಂತ್ರಿಯ ಜೊತೆಗೆ 11 ಹಿರಿಯ ಸಚಿವರ ಪ್ರಮಾಣಕ್ಕೆ ಸಿದ್ಧತೆಗಳು ನಡೆದಿವೆ. ಸಿಎಂ ಸೇರಿ ಒಟ್ಟು 12 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 11 ಮಂದಿ ಸಚಿವರಾಗೋದಕ್ಕೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಓಕೆ ಅಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಪಟ್ಟಿ ರೆಡಿಯಾಗಿದೆ. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಮತ್ತು 11 ಸಚಿವರು ಪ್ರಮಾಣ ವಚನ ಸ್ವೀಕರಿಸೋರಿದ್ದಾರೆ. ಇನ್ನು ಎರಡನೇ ಹಂತದಲ್ಲಿ ದೊಡ್ಡ ಮಟ್ಟಿಗಿನ ಪೈಪೋಟಿ ಕಂಡುಬರುತ್ತೆ. ಎರಡನೇ ಹಂತದಲ್ಲಿ ಮತ್ತಷ್ಟು ಶಾಸಕರಿಗೆ ಅವಕಾಶ ನೀಡುತ್ತಾರೆ. ಮತ್ತೊಂದು ಸಲ ಎರಡನೇ ಹಂತದಲ್ಲಿ ಪಟ್ಟಿ ಸಿದ್ಧಪಡಿಸೋದಕ್ಕೆ ನಿರ್ಧರಿಸಿದ್ದಾರೆ. ಈಗ ಮೊದಲ ಪಟ್ಟಿಗಷ್ಟೇ ಆದ್ಯತೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸೋರು ಯಾರು ಅನ್ನೋದರ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ರಾಜ್ಯದ 24ನೇ ಸಿಎಂ ಆಗಿ ನಾಳೆಯಿಂದ ಡಿಕೆ ಶಿವಕುಮಾರ್ ರಾಜ್ಯಭಾರ ಶುರುವಾಗುತ್ತೆ. ಆದರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ 11 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈಗ 5 ಗಂಟೆಗೆ ಮತ್ತೊಂದು ಫೈನಲ್ ಸಭೆ ನಡೆಯುತ್ತೆ. 5 ಗಂಟೆಗೆ ಮತ್ತೊಂದು ಸಭೆ. ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ನಾಯಕರು ಸಭೆಗೆ ಎಂಟ್ರಿ ಆಗ್ತಾ ಇರೋ ವಿಜುವಲ್, ಲೈವ್ ವಿಜುವಲ್. ಕೆಸಿ ವೇಣುಗೋಪಾಲ್ ಅವರ ನಿವಾಸದ ಮುಂದಿನ ಭಾಗದ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಅಂತಿಮ ಮುದ್ರೆ ಒಂದೇ ಬಾಕಿ ಉಳಿದಿದೆ. ಸಚಿವ ಸ್ಥಾನ ಯಾರ್ಯಾರಿಗೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಅಂತಿಮ ಮುದ್ರೆ ಬೀಳಬೇಕಾಗಿದೆ. ಯತೀಂದ್ರ ನೋಡ್ತಾ ಇದ್ದೀರಿ. ಮೊದಲ ಪಟ್ಟಿಯಲ್ಲಿ ಯತೀಂದ್ರ ಅವರ ಹೆಸರು ಇದೆ. ಜಾರ್ಜ್ ಈಗಷ್ಟೇ ಬಂದಿಳಿದದ್ದನ್ನ ನೀವು ನೋಡಿದ್ರಿ. ಲೈವ್ ವಿಜುವಲ್ಸ್ ಇವು ದೆಹಲಿಯ ಕೆಸಿ ವೇಣುಗೋಪಾಲ್ ನಿವಾಸದ ಮುಂದಿನಿಂದ. ಕೆಲವು ಹೊತ್ತಲ್ಲಿ ವೇಣುಗೋಪಾಲ್ ಮನೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ ಖರ್ಗೆ ಮನೆಯಲ್ಲಿ ಒಂದು ಸುತ್ತಿನ ಸಭೆ ಆಯಿತು. ವರಿಷ್ಠರಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ಅನ್ನ ನೋಡಿ ಆಗಿದೆ. ಅದರಲ್ಲಿ ಫೈನಲ್ ಮಾಡೋದಕ್ಕೆ ಅಂತಿಮ ಘಟ್ಟದ ಸಭೆ. ಯತೀಂದ್ರ ಸಿದ್ದರಾಮಯ್ಯ ಮೊದಲ ಕ್ಯಾಬಿನೆಟ್ನಲ್ಲಿ, ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ಕ್ಯಾಬಿನೆಟ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಲಿಸ್ಟ್ ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೆಸರಿದೆ. ಕೆಸಿ ವೇಣುಗೋಪಾಲ್ ನಿವಾಸಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬಂದು ಇಳಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ದೆಹಲಿಯಿಂದ ಲೈವ್ ವಿಜುವಲ್ಸ್ ಇದು. ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗತ್ತೆ. ಫೈನಲ್ ಸಭೆ. ಅಂತಿಮ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆಯ ಮುದ್ರೆ ಒತ್ತೋದಕ್ಕೆ ಮುಂಚೆ ಅಂತಿಮ ಹಂತದ ಸಭೆ. ಯತೀಂದ್ರ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಮೊದಲಿಗೆ ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆ ಆಯಿತು. ಸುರ್ಜೇವಾಲಾ ನೀವು ನೋಡ್ತಾ ಇದ್ದೀರಾ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಈ ಸಭೆ ನಡೆದ ನಂತರ ಈಗ 5 ಗಂಟೆಗೆ ಒಂದು ಸಭೆ ನಡೀತಾ ಇದೆ. ಅಂದ್ರೆ ನಡಿಬೇಕು, ಆರಂಭ ಆಗಬೇಕು. ಮಧ್ಯಾಹ್ನ ನಡೆದ ವಿಜುವಲ್ ಅನ್ನ ನೀವು ನೋಡಿದ್ರಿ. ಮಧ್ಯಾಹ್ನ ಸಭೆ ಮುಕ್ತಾಯ ಮಾಡಿ ಬಂದಿದ್ದ ವಿಜುವಲ್ ನೋಡಿದ್ರಿ. ಈಗ ಲೈವ್ ವಿಜುವಲ್ಸ್ ಇವು. ಸಿದ್ದರಾಮಯ್ಯ ಅವರಿದ್ದಾರೆ ಕಾರ್ನಲ್ಲಿ. ಡಿಕೆ ಶಿವಕುಮಾರ್ ಅದೇ ಕಾರ್ನ ಹಿಂಭಾಗದಲ್ಲಿದ್ದಾರೆ. ಮುಂದೆಗಡೆ ಸಿದ್ದರಾಮಯ್ಯ, ಹಿಂದೆ ಕೂತಿರೋರು ಡಿಕೆ ಶಿವಕುಮಾರ್. ಯತೀಂದ್ರ ಸಿದ್ದರಾಮಯ್ಯ ಕೆಲವೇ ಹೊತ್ತಿಗೆ ಮುಂಚೆ ಬಂದ್ರು. ಜಾರ್ಜ್ ಈಗಾಗಲೇ ಬಂದು ತಲುಪಿದ್ರು. ಅದರ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಕೆಸಿ ವೇಣುಗೋಪಾಲ್ ಅವರ ನಿವಾಸ ಇದು. ಎಸ್ ಜಾರ್ಜ್ ಇದ್ದಾರೆ. ಜಾರ್ಜ್ ಇಳಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ
ಜಾರ್ಜ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಇಳಿದು ಹೋದ್ರು. ಕೆಲವೇ ಹೊತ್ತಿನ ಮುಂಚೆ ಕೆಸಿ ವೇಣುಗೋಪಾಲ್ ನಿವಾಸ ತಲುಪಿಯಾಗಿದೆ ನಾಯಕರು. ಅವರ ನಂತರ ಯತೀಂದ್ರ ಸಿದ್ದರಾಮಯ್ಯ ಬಂದರು. ಸಿದ್ದರಾಮಯ್ಯ ಅವರು ವಾಹನದ ಮುಂಭಾಗದಲ್ಲಿದ್ರೆ, ಹಿಂದೆಗಡೆ ಜಾರ್ಜ್ ಮತ್ತು ಡಿಕೆ ಶಿವಕುಮಾರ್. ಇದಾದ ನಂತರ ಯತೀಂದ್ರ ಸಿದ್ದರಾಮಯ್ಯ ಅವರ ಹಿಂದೆನೆ ಯತೀಂದ್ರ ಸಿದ್ದರಾಮಯ್ಯ ಬಂದಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಸಂಪುಟದ ಮೊದಲ ಸಂಭಾವ್ಯರ ಪಟ್ಟಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೆಸರಿದೆ. ಜೊತೆಗೆ ರೂಪಾ ಶಶಿಧರ್, ಯುಟಿ ಖಾದರ್. 3 ಹೊಸ ಸೇರ್ಪಡೆಗಳ ಬಗ್ಗೆ ಆಲ್ಮೋಸ್ಟ್ ಫೈನಲ್ ಅಂತ ಹೇಳ್ತಿದ್ದಾರೆ. ಅಂತಿಮ ಮುದ್ರೆ ಹೈಕಮಾಂಡ್ನಿಂದ ಆಗಬೇಕು. ಈಗ ನೀವು ನೋಡ್ತಾ ಇರೋದು ಡಿಕೆ ಶಿವಕುಮಾರ್, ಕೆಜೆ ಜಾರ್ಜ್ ಮತ್ತು ಸಿದ್ದರಾಮಯ್ಯ ಅವರು ಕೆಸಿ ವೇಣುಗೋಪಾಲ್ ನಿವಾಸದ ಒಳಗೆ ಹೋಗಿರೋದನ್ನ. ಮಧ್ಯಾಹ್ನ ಒಂದು ಸುತ್ತಿನ ಸಭೆ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸುತ್ತಿನ ಸಭೆ ಮುಕ್ತಾಯ ಆಗಿದೆ. ಈಗ ಫೈನಲ್ ಮೀಟ್ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ. ನಾಳೆ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮೊದಲು ಸಂಪುಟ ಸೇರೋರು ಯಾರ್ಯಾರು? ಯತೀಂದ್ರ ಸಿದ್ದರಾಮಯ್ಯ ಈಗಷ್ಟೇ ಒಳಗೆ ಹೋದ್ರು. ಈಗ ನೀವು ನೋಡ್ತಾ ಇರೋದು ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್, ಜಾರ್ಜ್ ಒಟ್ಟಿಗೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ ಅವರು ಎಂಟ್ರಿ ಆದ್ರು. ಆಲ್ಮೋಸ್ಟ್ ಲಿಸ್ಟ್ ಫೈನಲ್ ಅಂತಿದ್ದಾರೆ. ಅಂತಿಮ ಮುದ್ರೆ ಹೈಕಮಾಂಡ್ ನಿಂದ ಬರಬೇಕಷ್ಟೇ. ಹೈಕಮಾಂಡ್ ಅಂತಿಮವಾಗಿ ಓಕೆ ಅಂದ ಮೇಲೆ ಫೈನಲ್ ಪಟ್ಟಿ ಅಧಿಕೃತವಾಗತ್ತೆ. ಅದಕ್ಕೂ ಮುಂಚೆ ಅಂತಿಮ ಹಂತದ ಮೀಟಿಂಗ್ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ. 11 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಸದ್ಯಕ್ಕೆ ಇರೋ ಮಾಹಿತಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಆ ಸಚಿವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಪಟ್ಟಿ ಇದೆ. ಸಚಿವರು ಯಾರ್ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಪಟ್ಟಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.